ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ವಿಜ್ಞಾನ ಭಾಗ ಬಿ ರಾಸಾಯನಶಾಸ್ತ್ರ ಒಟ್ಟು 25 ಅಂಕಗಳು. ಘಟಕವಾರು 2025-26ರ 4 ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು. ಘಟಕ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು 4 ಅಂಕಗಳು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು 6 ಅಂಕಗಳು. ಲೋಹಗಳು ಮತ್ತು ಅಲೋಹಗಳು 7 ಅಂಕಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 8 ಅಂಕಗಳು. ಈ 4 ಘಟಕಗಳಿಗೆ ಸಂಬಂಧಿಸಿದಂತೆ 2025-26ರ 4 ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಎಸ್ಎಸ್ಎಲ್ಸಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ಘಟಕವಾರು ಅಂಕಗಳ ಹಂಚಿಕೆ. ಭಾಗ ಬಿ ರಸಾಯನಶಾಸ್ತ್ರ ಒಟ್ಟು 25 ಅಂಕಗಳು. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಘಟಕಕ್ಕೆ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು, ಅಂಕಗಳು 4. ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 6. ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು, 7 ಅಂಕಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು, 8 ಅಂಕಗಳು. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು 2025-26ರ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 1. ಈ ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ Y ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಎ PbNO3 ಟ್ವೈಸ್ ಮತ್ತು KNO3, ಬಿ PbI2 ಮತ್ತು KNO3, ಸಿ PbNO3 ಟ್ವೈಸ್ ಮತ್ತು KI, ಡಿ PbNO3 ಟ್ವೈಸ್ ಮತ್ತು K2SO4. ಸರಿಯಾದ ಉತ್ತರ PbI2 ಮತ್ತು KNO3. ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. 1 ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಬಾಣದ ಗುರುತು ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು. MnO2 plus 4HCl is giving rise to MnCl2 plus Cl2 plus 2H2O. Calcium hydroxide plus carbon dioxide is giving rise to calcium carbonate plus ನೀರು. CaOH twice plus CO2 is giving rise to CaCO3 plus H2O. ಸತುವಿನ ಕಾರ್ಬೋನೇಟ್, ಬಾಣದ ಗುರುತು ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ZnCO3 is giving rise to ZnO plus CO2. ಅಥವಾ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. N2 plus 3H2 ಬಾಣದ ಗುರುತು 2NH3. ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವುದು. Na2O plus H2O is giving rise to 2NaOH. ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. 2K plus 2H2O is giving rise to 2KOH plus H2. 2025-26ರ ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 2. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ, ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ, ಆಕ್ಸಿಜನ್ನೊಂದಿಗೆ ಸಂಯೋಗಗೊಳ್ಳುತ್ತದೆ, ವಾತಾವರಣದ ತೇವಾಂಶದೊಂದಿಗೆ ವರ್ತಿಸುತ್ತದೆ. ಉತ್ತರ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ. Mg plus N2 is giving rise to Mg3N2. 3Mg plus N2 is giving rise to Mg3N2. NaOH plus H2SO4 is giving rise to Na2SO4 plus H2O. 2NaOH plus H2SO4 is giving rise to Na2SO4 plus 2H2O. AlOH thrice is giving rise to Al2O3 plus H2O. 2AlOH thrice is giving rise to Al2O3 plus 3H2O.
ಅಥವಾ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ತಾಮ್ರದ ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ Cu+4HNO3 is giving rise to CuNO3 twice plus 2NO2 plus 2H2O. ಪೊಟ್ಯಾಷಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿಯ ನೈಟ್ರೈಟ್ ದ್ರಾವಣವನ್ನು ಸೇರಿಸಿದಾಗ AgNO3 plus KBr is giving rise to AgBr plus KNO3. ಸತುವಿನ ಆಕ್ಸೈಡ್ ಅನ್ನು ಕೋಕ್ನಿಂದ ಅಪಕರ್ಷಣೆಗೆ ಒಳಪಡಿಸಿದಾಗ ZnO plus C is giving rise to Zn plus CO. ಮಾದರಿ ಪ್ರಶ್ನೆ ಪತ್ರಿಕೆ 3. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. CuSO4 plus Fe is giving rise to FeSO4 plus Cu. 2AgNO3 plus Cu is giving rise to CuNO3 twice plus 2Ag. ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ. ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ. ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಉತ್ತರ: ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು? ಸೀಸದ ನೈಟ್ರೇಟ್ ವಿಭಜನೆಯಿಂದ ಕಂದು ಬಣ್ಣದ ಧೂಮವಾಗಿ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. NO2 2PbNO3 twice is giving rise to 2PbO plus 4NO2 plus O2. ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ. ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲೇಬೇಕು ಏಕೆ? ರಾಶಿ ಸಂರಕ್ಷಣಾ ನಿಯಮದನ್ವಯ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು, ಅಥವಾ ಪ್ರತಿ ಧಾತುವಿನ ಅಣುವಿನ ಸಂಖ್ಯೆಯು ರಾಸಾಯನಿಕ ಕ್ರಿಯೆಗೆ ಮೊದಲು ಮತ್ತು ನಂತರ ಸ್ಥಿರವಾಗಿರುತ್ತದೆ. ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಅನುಸರಿಸುವ ಕ್ರಮಗಳನ್ನು ತಿಳಿಸಿ. ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ, ಮಿಶ್ರಲೋಹ ಮಾಡುವುದು. ಮಾದರಿ ಪ್ರಶ್ನೆ ಪತ್ರಿಕೆ 4. ಕಮಟುವಿಕೆ ಎಂದರೇನು? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಗಿವಿಂಗ್ ರೈಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. CaCO3 ಈಸ್ ಗಿವಿಂಗ್ ರೈಸ್ ಟು CaO ಪ್ಲಸ್ CO2. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಈಸ್ ಗಿವಿಂಗ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. H2 plus Cl2 is giving rise to 2HCl. Magnesium plus hydrochloric amla is giving rise to magnesium chloride plus hydrogen. Mg plus 2HCl is giving rise to MgCl2 plus H2. ಅಧ್ಯಾಯ 2. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮಾದರಿ ಪ್ರಶ್ನೆ ಪತ್ರಿಕೆ 1. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದಿಲ್ಲ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು A, B, C ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? ದ್ರಾವಣ B. ತಟಸ್ಥವಾಗಿದೆ. ದ್ರಾವಣ C. ದುರ್ಬಲ ಆಮ್ಲವಾಗಿದೆ. ದ್ರಾವಣ A. ಮಾದರಿ ಪ್ರಶ್ನೆ ಪತ್ರಿಕೆ 2. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನಲಾಗುವುದು ಏಕೆ? ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಯೋಜನೆಗೊಳ್ಳುತ್ತದೆ, ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವು ಹೆಚ್ಚು ಪ್ರಮಾಣದಲ್ಲಿ H+ ಅಯಾನುಗಳನ್ನು ಉತ್ಪಾದಿಸುತ್ತದೆ. ಘನ ಸೋಡಿಯಂ ಕ್ಲೋರೈಡ್ ಅನ್ನು ಹೊಂದಿರುವ ಪ್ರಣಾಳಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ X ಅನಿಲ ಬಿಡುಗಡೆಯಾಗುತ್ತದೆ. ಈ ಅನಿಲವನ್ನು ನೀರಿನಲ್ಲಿ ಹಾಯಿಸಿದಾಗ ಉಂಟಾಗುವ ಅಯಾನುಗಳು ಯಾವುವು? X ಅನಿಲವನ್ನು ಕ್ಲೋರ್-ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಅಯಾನುಗಳು ಹೈಡ್ರೋಜನ್ ಅಯಾನು ಅಥವಾ H+,
ಅಥವಾ ಹೈಡ್ರೋನಿಯಂ ಅಯಾನು H3O+ ಮತ್ತು ಕ್ಲೋರೈಡ್ ಅಯಾನು ಅಥವಾ Cl-. ಉತ್ಪನ್ನಗಳು ಸೋಡಿಯಂ ಕ್ಲೋರೈಡ್ NaCl ಮತ್ತು ನೀರು H2O. ಆಮ್ಲ ಮಳೆ ಎಂದರೇನು? ಮಳೆ ನೀರಿನ pH ಮೌಲ್ಯ 5.6 ಗಿಂತ ಕಡಿಮೆಯಾದರೆ ಅದನ್ನು ಆಮ್ಲ ಮಳೆ ಎನ್ನುವರು. ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಥವಾ CO2. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಅಣುಸೂತ್ರ NaHCO3. ಮಾದರಿ ಪ್ರಶ್ನೆ ಪತ್ರಿಕೆ 3. ಚಲುವೆ ಪುಡಿಯ ರಾಸಾಯನಿಕ ಸೂತ್ರ NaCl, Na2SCO3, CaCO3, CaOCl2. ಉತ್ತರ CaOCl2. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಜೇನುಹುಳು ಕುಟುಕಿದಾಗ ಬಿಡುಗಡೆಯಾಗುವ ಮೆಥನೋಯಿಕ್ ಆಮ್ಲವು ಉರಿಯನ್ನು ಉಂಟು ಮಾಡುತ್ತದೆ. ಅಡುಗೆ ಸೋಡಾದ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದರಿಂದ ಉರಿ ಶಮನವಾಗುತ್ತದೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸತುವಿನ ಚೂರುಗಳು ಮತ್ತು ನಿರ್ಗಮನಾಳ ಸತುವಿನ ಚೂರುಗಳು. ಪ್ರಶ್ನೆ ಪತ್ರಿಕೆ 4. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಉತ್ತರ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿರುವ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗದಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತವೆ? ಆಮ್ಲೀಯ ಲವಣ, ತಟಸ್ಥ ಲವಣ. ಆಮ್ಲೀಯ ಲವಣ ಪ್ರಯೋಗ 1 ಪ್ರಬಲ ಆಮ್ಲ ಪ್ಲಸ್ ದುರ್ಬಲ ಪ್ರತ್ಯಾಮ್ಲ. ತಟಸ್ಥ ಲವಣ ಪ್ರಯೋಗ 3 ಪ್ರಬಲ ಆಮ್ಲ ಪ್ಲಸ್ ಪ್ರಬಲ ಪ್ರತ್ಯಾಮ್ಲ ಮತ್ತು ಪ್ರಯೋಗ 4 ದುರ್ಬಲ ಆಮ್ಲ ಪ್ಲಸ್ ದುರ್ಬಲ ಪ್ರತ್ಯಾಮ್ಲ. ತಟಸ್ಥೀಕರಣ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು, ಜಠರ ರಸ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ. ಸ್ಫಟಿಕೀಕರಣ ನೀರು ಎಂದರೇನು? ಸ್ಫಟಿಕೀಕರಣ ನೀರು ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ. ಕೆಳಗಿನ ಪ್ರಕ್ರಿಯೆಯಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ. ನೀರಿನ ಶಾಶ್ವತ ಗಡಸುತನ ನಿವಾರಣೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ ಅಥವಾ Na2CO3. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಚಲುವೆ ಪುಡಿ ಅಥವಾ CaOCl2. ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಮಾದರಿ ಪ್ರಶ್ನೆ ಪತ್ರಿಕೆ 1. ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ತಾಮ್ರ ಮತ್ತು ಸತು, ಅಲ್ಯೂಮಿನಿಯಂ ಮತ್ತು ತವರ, ತಾಮ್ರ ಮತ್ತು ತವರ, ಸತು ಮತ್ತು ಅಲ್ಯೂಮಿನಿಯಂ. ಉತ್ತರ ತಾಮ್ರ ಮತ್ತು ಸತು. ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು? ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು ಥರ್ಮೈಟ್ ಕ್ರಿಯೆಯನ್ನು ಬಳಸುತ್ತಾರೆ. ರೈಲ್ವೆ ಹಳಿಗಳನ್ನು ಜೋಡಿಸಲು ಥರ್ಮೈಟ್ ಕ್ರಿಯೆಯನ್ನು ಬಳಸುತ್ತಾರೆ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಉಪಯೋಗಿಸುವ ಉಪಕರಣದ ಜೋಡಣೆ ತೋರಿಸುವ ಚಿತ್ರ ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ. ಕ್ಯಾಥೋಡ್. ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಸೋಡಿಯಂ ಪರಮಾಣುವು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ Na+. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯನ್ Cl- ಆಗುತ್ತದೆ. ಈ ಎರಡು ವಿರುದ್ಧ ಆವೇಶಗಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಅಥವಾ ಇದನ್ನು ಸಾಂಕೇತಿಕವಾಗಿ ಈ ರೀತಿಯೂ ಕೂಡ ಬರೆಯಬಹುದು. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ. ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. ಮ್ಯಾಗ್ನೀಸಿಯಂ ಪರಮಾಣು ತನ್ನ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ Mg2+. 2 ಕ್ಲೋರಿನ್ ಪರಮಾಣುಗಳು ಮ್ಯಾಗ್ನೀಸಿಯಂ ಪರಮಾಣು ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯನ್ಗಳು 2Cl- ಆಗುತ್ತದೆ. ಈ ವಿರುದ್ಧ ಆವೇಶಗಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ
ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮ್ಯಾಗ್ನೇಷಿಯಂ ಕ್ಲೋರೈಡ್ ಅಣು ಉಂಟಾಗುತ್ತದೆ. ಅಥವಾ ಸಾಂಕೇತಿಕವಾಗಿ ಈ ರೀತಿಯೂ ಕೂಡ ಬರೆಯಬಹುದು. ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುತ್ತದೆ? ಸತುವಿನ ಆಕ್ಸೈಡ್ ಅನ್ನು ಕೋಕ್ನೊಂದಿಗೆ ಅಪಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು. ZnO+C is giving rise to Zn+CO. ಮಾದರಿ ಪ್ರಶ್ನೆ ಪತ್ರಿಕೆ 2. ಲೋಹೋದ್ಧರಣದಲ್ಲಿ ಹುರಿಯುವಿಕೆ ಎಂದರೇನು? ಅಧಿಕ ಪ್ರಮಾಣದ ಗಾಳಿ ಹಾಗೂ ಹೆಚ್ಚಿನ ಉಷ್ಣತೆಯಲ್ಲಿ ಸಲ್ಫೈಡ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಹುರಿಯುವಿಕೆ ಎನ್ನುವರು. ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. ವಿಲೀನತೆ: ನೀರಿನಲ್ಲಿ ವಿಲೀನವಾಗುತ್ತವೆ ಅಥವಾ ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲ. ದ್ರವಣ ಬಿಂದು: ಹೆಚ್ಚಿನ ದ್ರವಣ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರುತ್ತವೆ. ಭೌತ ಸ್ಥಿತಿ: ಘನ ಸ್ಥಿತಿಯಲ್ಲಿ ಇರುತ್ತವೆ ಅಥವಾ ಸ್ಫಟಿಕ ರೂಪದಲ್ಲಿ ಇರುತ್ತವೆ. ವಿದ್ಯುತ್ ವಾಹಕತೆ: ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ ವಾಹಕಗಳಲ್ಲ ಅಥವಾ ಜಲೀಯ ದ್ರಾವಣದಲ್ಲಿ ಅವು ಉತ್ತಮ ವಿದ್ಯುತ್ ವಾಹಕಗಳಾಗಿರುತ್ತವೆ. ಅಥವಾ ಕಾರಣ ಕೊಡಿ. ಮ್ಯಾಗ್ನೇಷಿಯಂ ಲೋಹವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಮ್ಯಾಗ್ನೇಷಿಯಂ ಲೋಹವು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಏಕೆಂದರೆ ಮ್ಯಾಗ್ನೇಷಿಯಂ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ ಅಥವಾ ಕ್ರಿಯಾಶೀಲತೆಯ ಸರಣಿಯ ಮ್ಯಾಗ್ನೇಷಿಯಂ ತಾಮ್ರಕ್ಕಿಂತ ಮೇಲಿದೆ. ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ? ಏಕೆಂದರೆ ಸೋಡಿಯಂ ಲೋಹವು ಸೀಮೆಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ ಅಥವಾ ಸೋಡಿಯಂ ಲೋಹವು ಗಾಳಿ ಅಥವಾ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ನಿರ್ಗಮನಾಳ. ಮಾದರಿ ಪ್ರಶ್ನೆ ಪತ್ರಿಕೆ 3. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ 2 ಲೋಹಗಳನ್ನು ಹೆಸರಿಸಿ. ಚಿನ್ನ, ಬೆಳ್ಳಿ, ಪ್ಲಾಟಿನಂ. ಶಿನ್ನೆಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ಶಿನ್ನೆಬಾರ್ ಪಾದರಸದ ಒಂದು ಅದಿರು. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. 2HgS + 3O2 2HgO + 2SO2. ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಯಿಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. 2HgO is giving rise to 2Hg + O2. ಅಥವಾ ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ? ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆ ತೀವ್ರತೆ ಕಡಿಮೆ, ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ, ಆದ್ದರಿಂದ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ. ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮ್ಯಾಗ್ನೇಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು. ಮಾದರಿ ಪ್ರಶ್ನೆ ಪತ್ರಿಕೆ 4. ಶುದ್ಧ ಕಬ್ಬಿಣವನ್ನು ಗಟ್ಟಿ ಮತ್ತು ಬಲಯುತವಾಗಿಸಲು ಇದಕ್ಕೆ ಸೇರಿಸಲಾಗುವ ವಸ್ತು. ಕಾರ್ಬನ್, ಸತು, ನಿಕಲ್, ಸ್ತವರ. ಉತ್ತರ ಕಾರ್ಬನ್. ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಂಕ್ಷಾರಣೆಗೊಳ್ಳುವುದಿಲ್ಲ. ಸಮರ್ಥಿಸಿ. ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರ ಉಂಟಾಗುತ್ತದೆ. ಈ ಪದರವು ಅಲ್ಯೂಮಿನಿಯಂ ಅನ್ನು ಮತ್ತಷ್ಟು ನಶಿಸುವುದನ್ನು ತಪ್ಪಿಸುತ್ತದೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಲೋಹದ ಚೂರು, ನಿರ್ಗಮನಾಳ. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ. ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ Na+. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಯಾನಯನ್ Cl- ಆಗುತ್ತದೆ. ಈ ಎರಡು ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುತ್ತದೆ. ಅಥವಾ ಈ ರೀತಿ ಕೂಡ ಬರೆಯಬಹುದು. ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯಧರ್ಮಿ ಆಕ್ಸೈಡ್ ಎಂಬುದಕ್ಕೆ ನಿರೂಪಿಸುವ ರಾಸಾಯನಿಕ ಕ್ರಿಯೆಗಳನ್ನು ಬರೆಯಿರಿ. Al2O3 + 6HCl is giving rise to 2AlCl3 + 3H2O. Al2O3 + 2NaOH is giving rise to 2NaAlO2 + H2O. ಕಾಸುವಿಕೆಯು ಹುರಿಯುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಹುರಿಯುವಿಕೆ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಕಾಸುವಿಕೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಹುರಿಯುವಿಕೆ 2ZnS + 3O2 is giving rise to 2ZnO + 2SO2. ಕಾಸುವಿಕೆ ZnCO3 is giving rise to ZnO + CO2.
ZnO plus C is giving rise to Zn plus CO. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಮಾದರಿ ಪ್ರಶ್ನೆ ಪತ್ರಿಕೆ 1. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ: ಚತುರ್ವೇಲೆನ್ಸಿ, ಕೆಟನೀಕರಣ, ದಹ್ಯಶೀಲತೆ, ಬಹುರೂಪತೆ. ಉತ್ತರ ಕೆಟನೀಕರಣ. 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಬ್ಯೂಟೆನೋನ್ ರಚನಾ ಸೂತ್ರ: ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಕ್ಯಾಲ್ಸಿಯಂ ಲವಣಗಳು ಮತ್ತು ಮ್ಯಾಗ್ನೇಷಿಯಂನ ಲವಣಗಳು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಮೀಥೇನ್ ಅಣುಸೂತ್ರ CH4. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಗಳನ್ನು ಬರೆಯಿರಿ. ಎನ್ ಬ್ಯೂಟೇನ್ ಅಥವಾ ಸಾಮಾನ್ಯ ಬ್ಯೂಟೇನ್, ಐಸೋಬ್ಯೂಟೇನ್. ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ? ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಎನ್ನುವರು. ಎಥನಾಲ್ ಅನ್ನು 443 ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ. CH3CH2OH, H2SO4 ಬಿಸಿಯಾದ ಸಾರಯುತ, CH2 ಡಬಲ್ ಬಾಂಡ್ CH2 plus H2O. ಅಥವಾ ನೈಟ್ರೋಜನ್ ಮತ್ತು ಪ್ರೊಪೈನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ನೈಟ್ರೋಜನ್, ಪ್ರೊಪೈನ್. ಸಾಬೂನ್ ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಶೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಮಾದರಿ ಪ್ರಶ್ನೆ ಪತ್ರಿಕೆ 2. ಪೆಂಟೆನ್ಯಾಲ್ ನಲ್ಲಿರುವ ಕ್ರಿಯಾ ಗುಂಪು: OH CHO, COOH CO. ಉತ್ತರ CHO. ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ ಮೂರನೇ ಸದಸ್ಯ ಸಂಯುಕ್ತದ ಅಣುಸೂತ್ರ ಮತ್ತು ಹೆಸರನ್ನು ಬರೆಯಿರಿ. ಮೂರನೇ ಸದಸ್ಯ C3H5Cl, ಕ್ಲೋರೋಪ್ರೋಪೇನ್. ಸಾಬೂನ್ ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಶೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಅಥವಾ ಕಾರ್ಬನ್ ಪರಮಾಣುಗಳು C4- ಕ್ಯಾಟಯಾನ್ ಅಥವಾ C4- ಯಾನಯಾನ್ಗಳನ್ನು ಉಂಟು ಮಾಡುವುದಿಲ್ಲ. ಏಕೆ? ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ 6 ಪ್ರೋಟಾನ್ಗಳಿರುವ ಬೀಜಕೇಂದ್ರ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಕಾರ್ಬನ್ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. C3H7COOH ನ ಅಣುವಿನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು? ಏಕಬಂಧಗಳು 12, ದ್ವಿಬಂಧ 1. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ಗಳ ರಚನಾ ಸೂತ್ರ ಬರೆಯಿರಿ. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್. ಕಾರ್ಬನ್ ನಡುವೆ ದ್ವಿಬಂಧವನ್ನು ಹೊಂದಿರುವ ಸಂಯುಕ್ತವನ್ನು ಏಕಬಂಧಗಳನ್ನೇ ಹೊಂದಿರುವ ಸಂಯುಕ್ತವನ್ನಾಗಿ ಪರಿವರ್ತಿಸುವ ಕ್ರಿಯೆಯಲ್ಲಿ ಬಳಸುವ ರಾಸಾಯನಿಕ ಬದಲಾವಣೆಗೆ ಒಳಪಡದ ವಸ್ತುವನ್ನು ಹೆಸರಿಸಿ. ಈ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಸಮೀಕರಣದ ರೂಪದಲ್ಲಿ ಬರೆಯಿರಿ. ನಿಕಲ್ ಪೆಲೇಡಿಯಂ ಅಥವಾ ಕ್ರಿಯಾವರ್ಧಕ: C+C_RrRr. ನಿಕಲ್ ಕ್ರಿಯಾವರ್ಧಕ H2, C ಸಿಂಗಲ್ ಬಾಂಡ್ HHHHRr. ಮಾದರಿ ಪ್ರಶ್ನೆ ಪತ್ರಿಕೆ 3. ಕೆಳಗಿನ ರಚನಾ ಸೂತ್ರಗಳಲ್ಲಿ ಇದೇ ಸಂಯುಕ್ತ ಅಣುಸೂತ್ರ ಹೊಂದಿರುವ ಮತ್ತೊಂದು ರಚನೆ. ಆಪ್ಷನ್ ಡಿ. ಹೈಡ್ರೋಜನೀಕರಣದ ಮಹತ್ವವೇನು?
ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬುಗಳಾಗಿ ಪರಿವರ್ತಿಸಬಹುದು. ಕಾರ್ಬನ್ ಸಂಯುಕ್ತಗಳ ಅಥವಾ ಕೊಬ್ಬಿನ ಆಮ್ಲಗಳ ಸಂಗ್ರಹಾವಧಿ ಹೆಚ್ಚಿಸಬಹುದು. ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಏಕೆ? ಕಾರಣಗಳನ್ನು ಸ್ಪಷ್ಟಪಡಿಸಿ. ಕಾರ್ಬನ್ ಚತುರ್ವೇಲೆನ್ಸಿ ಅಥವಾ ಟೆಟ್ರಾವೇಲೆನ್ಸಿ, ಕಾರ್ಬನ್ನ ವೇಲೆನ್ಸಿ 4. ಈ ಗುಣದಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೇಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ ಹೊಂದಿದೆ. ಕಾರ್ಬನ್ ಕೆಟನೀಕರಣ ಗುಣ ಹೊಂದಿದೆ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣ ಹೊಂದಿದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಸಂಯುಕ್ತಗಳ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ, ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಸ್ವಚ್ಛ ನೀಲಿ ಜ್ವಾಲೆಯಿಂದ ಉರಿಯುತ್ತವೆ, ಹಳದಿ ಜ್ವಾಲೆಯಿಂದ ಉರಿಯುತ್ತವೆ. ಅಲ್ಕೇನ್ಗಳು, ಅಲ್ಕೀನ್ ಮತ್ತು ಅಲ್ಕೈನ್ಗಳು. ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ. ಸೈಕ್ಲೋಹೆಕ್ಸೇನ್ C6H6, ಪ್ರೊಪೆನೋಯಿಕ್ ಆಮ್ಲ C2H5COOH. ಸೈಕ್ಲೋಹೆಕ್ಸೇನ್, ಪ್ರೊಪೆನೋಯಿಕ್ ಆಮ್ಲ. ರಚನಾ ವಿನ್ಯಾಸ. ಮಾದರಿ ಪ್ರಶ್ನೆ ಪತ್ರಿಕೆ 4. ಕೆಳಗಿನ ಸಮೀಕರಣದಲ್ಲಿ X ಪ್ರತಿನಿಧಿಸುವುದು. CH3CH2OH ಕ್ಷಾರೀಯ X ಪ್ಲಸ್ X ಶಾಖ CH3COOH CaO KMnO4 NaOH KOH. ಸರಿಯಾದ ಉತ್ತರ KMnO4. ಈಥೇನ್ ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ರಚನಾ ಸೂತ್ರ. ಈಥೀನ್ನ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ಮತ್ತು ಉಂಟಾದ ಉತ್ಪನ್ನವನ್ನು ಹೆಸರಿಸಿ. ಕ್ರಿಯಾವರ್ಧಕ ನಿಕ್ಕಲ್ ಅಥವಾ ಪೆಲೇಡಿಯಂ, ಉತ್ಪನ್ನ ಈಥೇನ್ C2H6. ಅನುರೂಪ ಶ್ರೇಣಿಯಲ್ಲಿನ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯ ಅಣುಸೂತ್ರ CH2O ಆಗಿದೆ. ಈ ಗುಂಪಿನ ಮೂರನೇ ಸದಸ್ಯನ ಹೆಸರು ಮತ್ತು ಅಣುಸೂತ್ರ ನಿರ್ಧರಿಸಿ. ಈ ಗುಂಪಿನ ಸಾಮಾನ್ಯ ಹೆಸರು ತಿಳಿಸಿ. ಮೂರನೇ ಸದಸ್ಯ ಹೆಸರು ಪ್ರೊಪೆನ್ಯಾಲ್. ಅಣುಸೂತ್ರ CH3CH2CHO ಅಥವಾ C3H6O. ಆಲ್ಡಿಹೈಡ್ ಸಾಮಾನ್ಯ ಹೆಸರು. ಕಾರಣಗಳನ್ನು ಕೊಡಿ. ಕಾರ್ಬನ್ ಪರಮಾಣುಗಳು C4- ಆ್ಯನಯನ್ ಅಥವಾ C4+ ಕ್ಯಾಟಯನ್ ಅನ್ನು ಉಂಟು ಮಾಡುವುದಿಲ್ಲ. ಕಾರ್ಬನ್ 4 ಎಲೆಕ್ಟ್ರಾನ್ ಪಡೆದುಕೊಳ್ಳುವಂತಾದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಕಾರ್ಬನ್ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಎಥನೋಯಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸ್ಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಏಕೆ? ಎಥನೋಯಿಕ್ ಆಮ್ಲ ದ್ರವಣ ಬಿಂದು 290 ಕೆಲ್ವಿನ್ ಆಗಿರುವುದರಿಂದ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಆದ್ದರಿಂದ ಎಥನೋಯಿಕ್ ಆಮ್ಲವನ್ನು ಗ್ಲೇಸಿಯಲ್ ಎಸ್ಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರ ಬರೆಯಿರಿ. ಬ್ಯೂಟೈನ್ ಸೈಕ್ಲೋಹೆಕ್ಸೇನ್. ಬ್ಯೂಟೈನ್ ಸೈಕ್ಲೋಹೆಕ್ಸೇನ್. ಅಥವಾ ಸಾಬೂನಿನ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ನ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿ ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಶೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಪರ್ಯಾಪ್ತ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುವರು. ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ, ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಸ್ವಚ್ಛ ನೀಲಿ ಜ್ವಾಲೆಯಿಂದ ಉರಿಯುತ್ತವೆ, ಹಳದಿ ಜ್ವಾಲೆಯಿಂದ ಉರಿಯುತ್ತವೆ. ಆಲ್ಕೇನ್, ಅಲ್ಕೀನ್ ಮತ್ತು ಅಲ್ಕೈನ್. ಧನ್ಯವಾದಗಳು.